ನಿನ್ ಮನೆಯವ್ರಿಗೆ ಹುಷಾರಿಲ್ಲ ಅಂತ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಮುಂದಿನ ವಾರ ದುಡ್ಡು ತಂದಿಡ್ಬೇಕಿಲ್ಲಿ. ಸರಿ ಸರ್. ಯಾಕೆ ಖಾಲಿ ಮಾಡು. ಬರ ಇವ್ರದ್ದು ಅಷ್ಟಿದೆ ಯಾಕೋ ಸರ್, ಸ್ವಲ್ಪ ಪ್ರಾಬ್ಲಮ್ ಇದೆ. ಇನ್ನೊಂದು ವಾರ ಟೈಮ್ ಕೊಟ್ರೆ. ಏನಂದೆ? ಹೇಳೋದು ಇನ್ನೊಂದ್ಸಲ ಹೇಳು. ಏನ? ಒಂದ್ ವಾರ ಟೈಮ್ ಬೇಕು. ಒಂದ್ ವಾರ ಟೈಮ್ ಬೇಕೇನೋ ಬೋಳಿ ಮಗನೇ. ಏನ್ ಕೂತ್ಕೊಂಡು ದಿಮಾಕ್ನಲ್ಲಿ ಮಾತಾಡ್ತೀನ ರೈ ಎಕ್ಸ್ಟ್ರಾ. ಈ ನನ್ನ ಮಗನ ಹೊರಗಡೆ ಕರ್ಕೊಂಡೋಗಿ ಮಗ ಕುರುಪ್ ಹಾಕು. ಸಾಲ ತಗೊಂಡವ್ರಿಗೆಲ್ಲ ನಾವು ಹ್ಯಾಕ್ ಸಾಲ ವಸೂಲು ಮಾಡ್ತೀವಿ ಅಂತ ಗೊತ್ತಾಗ್ಬೇಕು. ಒಂದು ವಾರ ಟೈಮ್ ಕೊಟ್ಟು ಸಾಲದು ಅಂತ ಒಳಗಡೆ ಕೂತ್ಕೊಂಡು ಫೋರ್ಸ್ ಬೇರೆ ಕೊಡ್ತೀಯ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ಗೋಪಾಲ, ಯಜಮಾನ್ರು ಬಂದವ್ರು ಕಣೋ. ಸ್ಟ್ರಾಂಗ್ ಆಗಿ 1 ಲೋಟ ಕಾಫಿ ತಂದು ಕೊಡಪ್ಪ. ಕುಡೀರಿ ಕುಡೀರಿ. ಏನ್ ಯಜಮಾನ್ರು 2 ತಿಂಗಳು ಕಂತು ಬಾಕಿ ಇಟ್ಕೊಂಡಿದ್ದೀರಲ್ಲ? ಸರ್, ಅದು ಈ ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಮುಂದಿನ ತಿಂಗಳು 2 ಸೇರ್ಸ್ ಕೊಟ್ಬಿಡ್ತೀನಿ ಸರ್. ಏನು 1 ತಿಂಗಳು ಟೈಮ? ಬೋಳಿ ಮಗನೇ, ಕೂತ್ಕೋ ಅಂತ ಕೂತ್ಬಿಟ್ಟೆ, ಕಾಫಿ ಕುಡಿ ಅಂತ ಕುಡಿದ್ಬಿಟ್ಟೆ. ಈಗ 1 ತಿಂಗಳು ಟೈಮ್ ಕೇಳ್ತೀನೋ ಬಡವ ರಾಸ್ಕಲ್. ಯಾಕಿಷ್ಟ ಈ ಹೊರಗಡೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿ 4 ಮಡುಗು ಹೇಳ್ತೀನಿ. ಹೇಳೋ ಮೇಲೆ ಎದ್ದೋಳೋ ಮೇಲೆ ರೌಡಿದ ಮಾಡ್ತೀರಾ? ನಮ್ಮ ಹತ್ರ ರೌಡಿಗಳಿದ್ದಾರೆ ಗೊತ್ತಾ? ನಾವು ಕೊಡಕ್ಕಾಗಿದ್ರೆ ಚೈನು ವಾಚು ಉಂಗ್ರ ಇಲ್ಲಿ ಸಾಲ ಕೇಳಕ್ ಬಂದಾಗ ಅಯ್ಯ ಅಣ್ಣ ಅಂತ ಕೇಳ್ತೀರಾ. ಯಾಕಿಷ್ಟ ಈ ನನ್ನ ವಾಚು ಬಟ್ಟೆ ಕರ್ಕೊಂಡೋಗಿ ನನ್ನ ಸರ್ವಿಸ್ ಎಷ್ಟು ಜನ ಪ್ಯಾಂಟ್ ಸರ್ ಬಿಚ್ಚಿದೀನಿ. ನಡೆಯೋ ಮಗನೇ. ಓ ಬಾರಪ್ಪ ಬಸವಣ್ಣ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಬಸವಣ್ಣರೇ, ಬಹಳ ಅಪರೂಪ. ನಿಮ್ಮ ಹತ್ರ ಬರೋ ಪ್ರಮೇಯ ಇರ್ಲಿಲ್ಲ, ಆದ್ರೆ ಈಗ ಆ ಪ್ರಮೇಯ ಬಂದಿದ್ದೀನಿ. ಇವರು ನಮ್ ಸಾಹೇಬ್ರು, ಇವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡೋದು. ಇವ್ರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು. ಅಲ್ದೆ ಇವ್ರು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತಿದಾರು. ಇವ್ರು ನೋಡಿದಾಗಲೇ ಅನ್ಕೊಂಡೆ ರಾಮ್ ಕುಮಾರ್ ತರ ಇದಾರಲ್ಲ, ಅವ್ರ ಯಾಕೆ ಇಲ್ಲಿಗೆ ಬಂದ್ರು ಅಂತ. ಅದ್ ಸರಿ, ಎಷ್ಟ್ ಬೇಕಂತೆ? 1 ಲಕ್ಷ ಬೇಕಂತೆ. ಅದಕ್ಕೇನಂತೆ ನೀವಿದ್ದೀರಲ್ಲ. ಅಂದ ಹಾಗೆ ನಮ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದಿರ ತಾನೆ? ಹೇಳಿದೀನಿ. ಅದೇ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದೀನಿ. ಚೆಕ್ಸ್ ತಂದಿದ್ದಾರೆ. 2 ನಿಮಿಷ ಅಗ್ರಿಮೆಂಟ್ ಟೈಪ್ ಮಾಡಿಸಿ ಆಂಡಿಮೆಂಟ್ ರೆಡಿ ಮಾಡ್ಬಿಡ್ತೀನಿ. ತಗೊಳ್ಳಿ. ಈಗ ನಾನೇನ್ ಮಾಡಿ ಹೇಳು? ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನ ಮುಖ ನೋಡಿ ನಾನ್ ಹಣ ಕೊಟ್ಟಿದ್ದು. ಅದು ಅಲ್ದೆ ತಿಂಗಳಿಗೆ 1,000 ರೂಪಾಯಿ ನೀನು ಬಡ್ಡಿ ತಗೊಳ್ತಾ ಇರ್ಲಿಲ್ವಾ ಹೇಳು? ಇಲ್ಲ ಅನ್ನ, ಸ್ವಲ್ಪ ತಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಂಡಿದೀವಿ. ನೋಡು, ನಮ್ಮ ಯಜಮಾನ್ರು ಎಂತ ಮನುಷ್ಯ ನಿಂಗೆ ಗೊತ್ತಿಲ್ಲ. ಅವರು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ ಗೊತ್ತಾ? ಚೆಕ್ಕಿದ್ಯಲ್ಲ ಬಿಡು, ನಾನ್ ನೋಡ್ಕೋತೀನಿ. ಏನ್ ಮಾಡ್ಬೇಕೋ ಮಾಡ್ಕೋತೀನಿ. ಏನಿದು ಚೆಕ್ಕು ಗಿಕ್ಕಂತೆಲ್ಲ ಮಾತಾಡ್ತಾರೆ? ಅದೇ ರೀ. ಯಾಕೆ ನೀವೇ ಚೆಕ್ ಕೊಟ್ಟಿರೋದು ಮರ್ತ್ ಬಿಟ್ಟಿದ್ದೀರಾ? ನಾನೇ ಹೋಗ್ರಿ ನಿಮಗ್ ಕೊಟ್ಟೆ. ಅದು ಮಕ್ಕಳ ಸ್ಕೂಲ್ ಫೀಸ್ಗೆ ಅಂತ ನಿಮ್ಮ ಹತ್ರ ಚೆಕ್ ಇಸ್ಕೊಂಡಿದ್ನಲ್ಲ. ಏನ್ ರಾಧಾ, ಶಾಲೆಯಲ್ಲಿ ನಗದಾಣ ಸ್ವೀಕಾರ ಮಾಡೋಲ್ಲ, ಚೆಕ್ ಕೊಡ್ಬೇಕಂತ ಹೇಳಿ ನಾನು 2 ಖಾಲಿ ಚೆಕ್ ಸಹಿ ಹಾಕ್ಸ್ಕೊಂಡು ಅದನ್ನ ಇವ್ರಿಗೆ ಕೊಟ್ಯಾ? 2 ಚೆಕ್ ಕೊಟ್ಯಾ? ಒಂದು ಇವ್ರಿಗೆ, ಇನ್ನೊಬ್ರಿಗೆ. ಯಾಕೆ ಸುಳ್ಳು ಹೇಳ್ದೆ? ನೀನು ಸುಳ್ಳು ಹೇಳ್ತಾ ಇದ್ದೀಯಲ್ಲಿ. ಯಾಕೆ ಹೀಗೆ ಮಾಡ್ದೆ? ಗಂಡ ಹೆಂಡತಿ ಸೇರಿ ಏನ್ ನಾಟಕ ಮಾಡ್ತಿದ್ದೀರಾ ನೋಡು. ನಂಗೂ ಗೊತ್ತು, ಏನ್ ಮಾಡ್ಬೇಕೋ ಮಾಡ್ಕೋತೀನಿ. ನನ್ನ ಮಾನ ಮರ್ಯಾದೆಲ್ಲ ಹರಾಜ್ ಹಾಕ್ತಾ ಇದೆಯಲ್ಲ ನೀನು. ನಾನೊಬ್ಬ ಬಡ ಮೇಷ್ಟ್ರು, ಅಷ್ಟು ಗೊತ್ತಾಗಲ್ಲ ನಿನಗೆ? ನೋಡಿ ಸರ್, ನೀವೇ ಹೇಳಿ, ನಾವ್ ಯಾರ ಹತ್ರ ಹಣ ಕೊಟ್ಟಿರ್ತೀವೋ ಅವ್ರು ತಾನೇ ಜವಾಬ್ದಾರರು. ನನಗ್ ಬರ್ತಿದ್ ಬಡ್ಡಿ ಹಣದಲ್ಲಿ ಇವಳಿಗೂ 0.5% ಕೊಡ್ತಿದ್ದೆ. ಈಗ ನೋಡಿದ್ರೆ ಹೀಗ್ ಮಾತಾಡ್ತಾಳಲ್ಲ. ನನಗ್ ಗೊತ್ತಿದೆ ಬಿಡಿ, ನನ್ನ ಹತ್ರ ಚೆಕ್ ಇದೆ, ಅದನ್ನ ಪ್ರೆಸೆಂಟ್ ಮಾಡ್ತೀನಿ. ಇಬ್ರು ಗಂಡ ಹೆಂಡತಿ ಇಬ್ರು ಕೋರ್ಟ್ ಮೆಟ್ ಹತ್ಬೇಕು, ಹಾಗ್ ಮಾಡ್ತೀನಿ. ಇವತ್ತಿನ ಪಾಠ ಹೃದಯ. ಹೃದಯದ ಬಗ್ಗೆ ನಿಮ್ಗೆಲ್ಲ ಗೊತ್ತಾ? ನನಗೆ ಗೊತ್ತು ಮಿಸ್. ಜಯರಾಮ್, ನೀನೇ ಎಲ್ರಿಗಿಂತ ಬುದ್ಧಿವಂತ ಅಂತ ನನಗೆ ಗೊತ್ತು, ಆದ್ರೆ ಬೇರೆಯವ್ರಿಗೂ ಚಾನ್ಸ್ ಕೊಡು. ಕೂತ್ಕೋ. ನಿಮ್ಗೆ ಹೃದಯದ ಬಗ್ಗೆ ಗೊತ್ತಾ? ಜಯಲಕ್ಷ್ಮಿ, ಸುನೀತಾ, ಹೃದಯ ಅಂದ್ರೇನು? ಗೊತ್ತಿಲ್ಲ ಮಿಸ್. ಅಯ್ಯೋ ಮಹಾದೇವ,
ಅಲ್ಲ ಮಿಸ್, ಕನ್ನಡ ಮಾಸ್ಟರ್ ನೋಡ್ರೆ ನಗ್ನಗ್ತಾನೆ ಪಾಠ ಮಾಡ್ತಾರೆ, ನೀವು ನೋಡಿದ್ರೆ ಮುಖ ಸಿಂಧಿಸ್ಕೊಂಡೇ ಪಾಠ ಮಾಡ್ತೀರಾ. ನೀವು ಓದೋ ಲಕ್ಷಣಕ್ಕೆ ನಾನ್ ನಗ್ನಗ್ತಾ ಬೇರೆ ಪಾಠ ಮಾಡ್ಬೇಕಾ? ನೋಡಿ, ನಾನ್ ಪಾಠ ಹೇಳೋ ಕ್ರಮನೇ ಹೀಗೆ. ಇಷ್ಟ ಇದ್ದವರು ಇಲ್ಲಿ ಕೂತ್ಕೋಬಹುದು, ಕಷ್ಟ ಆಗೋರು ಆ ಕನ್ನಡ ಮಾಸ್ಟರ್ ಕ್ಲಾಸ್ಗೆ ಹೋಗ್ಬಹುದು. ಅಲ್ರಿ, ನೀವು ಕ್ಲಾಸಲ್ಲಿ ಪಾಠ ಮಾಡ್ತೀರಾ ಅಥವಾ ತಮಾಷೆ ಮಾಡ್ತಾ ಕಾಲ ಕಳಿತೀರಾ? ಬರೀ ಪಾಠನೂ ಮಾಡಬಾರ್ದು, ಬರೀ ತಮಾಷೆನೂ ಮಾಡಬಾರ್ದು, ತಮಾಷೆಯಾಗಿ ಪಾಠ ಮಾಡ್ಬೇಕು. ಇವತ್ತು ನನ್ನ ಕ್ಲಾಸಲ್ಲಿ ಒಬ್ಬ ತಲಹಟೆ ಏನ್ ಹೇಳ್ದ ಗೊತ್ತಾ? ಏನಂದ? ಕನ್ನಡ ಮೇಷ್ಟ್ರು ನಗ್ನಗ್ತಾ ಪಾಠ ಮಾಡ್ತಾರೆ, ಆದ್ರೆ ನೀವು ಮುಖ ಸಿಂಡಿಸ್ಕೊಂಡು ಪಾಠ ಮಾಡ್ತೀಯಾ ಅಂದ. ನಿಲ್ಸಿ, 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 ನಿಲ್ಸಿ. ಏನು ಗೊತ್ತಿದೆ ಮಾತಾಡ್ತಿದ್ದೀರಾ? ಇನ್ಮೇಲೆ ನಾನು ಪಾಠ ಮಾಡಲ್ಲ. ಅಲ್ಲ ಶಾರದಾ, ಇನ್ಮೇಲೆ ನಾನು ಕೆಲ್ಸಕ್ಕೂ ಹೋಗಲ್ಲ. ಎಲ್ಲ ಇಷ್ಟು ಸಣ್ಣ ವಿಚಾರ. ಹೋಗಲ್ಲ ಅಂದ್ರೆ ಹೋಗಲ್ಲ. ಅಲ್ಲ, ನಿನ್ನಿಷ್ಟ. ಒಬ್ಬರು ಸಂಪಾದನೆಯಲ್ಲಿ ಸಂಸಾರ ಮಾಡ್ಬೇಕಾಗ್ತದೆ. ನಿನಗೆ ಪ್ರತಿ ತಿಂಗಳು ಹೊಸ ಸೀರೆ ತಗೊಳಕ್ಕಾಗಲ್ಲ. ಅದೆಲ್ಲ ಏನು ಬೇಡ, ನಂಗೊಂದು ಕಲ್ ಕೊಡಿ. ಕಲ್ಲು ಕಲ್ 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 ಹಾ ಕಲ್ ಕೊಡಿ. ನಿಮ್ಗೆ ಹೇಳ್ತೀವಿ, ಕಲ್ಲು ಕಲ್ ಕೊಡಿ. ಕೊಡಿ ಕೊಡಿ ಕೊಡಿ. ಹುಣಸೆ ಮರಕ್ಕೆ ಯಾಕಲ್ಲ? ಈಗ ಸಮಾಚಾರ ನನಗೆ ಹೇಳಲೇ ಇಲ್ಲ. ಎಷ್ಟು ತಿಂಗಳು? 1 2 3 4. ತಮಾಷೆ ಮಾಡ್ಬೇಡ, ಹೇಳೆ. ಏನು ಇದು? ಕುರ್ಚಿ ಶಿಕ್ಷೆ ಕೊಟ್ಟಿದಾರಾ? ಹೂನಪ್ಪ. ಇರು ಕೇಳ್ತೀನಿ. ನಿಂದೇನು ಅವನ ಮೇಲೆ ಕಣ್ಣಿಡೋ ಕೂತಿದ್ಯಾ? ಶಾರದಾ, ಶಾರದಾ, ಮಹೇಶನ್ ಯಾಕೆ ಕುರ್ಚಿ ಕುರ್ಸಿದ್ಯಾ? ಉಪ್ಪು ತಿಂದಿದ್ದಾನೆ, ನೀರ್ ಕುಡಿಲಿ ಬಿಡಿ. ನೀರು ಕುಡಿಸೋದ್ ಬಿಟ್ಟು ಕುರ್ಚಿ ಕುರ್ಸಿದ್ಯಾ? ಅಯ್ಯೋ, ಉಪ್ಪು ತಿಂದಿದ್ದಾನೆ ಅಂತ ಹೇಳಿದ್ದು ಗಾದೆ ಮಾತುರಿ. ಅವನ್ ಏನ್ ಮಾಡಿದಾನೆ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ನಿಮ್ ಫ್ರೆಂಡ್ ಯಾರಿಗೋ ಮೈಯಲ್ಲಿ ಹುಷಾರಿಲ್ಲ, ನೋಡ್ಕೊಂಡ್ ಬರ್ತೀನಿ ಅಂತ ನೀವು ಬೆಳಗ್ಗೆನೆ ಹೋದ್ರಲ್ಲ, ಇವನು ನಿಮ್ ಹಿಂದೆನೆ ಹೋದ. ನೋಟ್ಸ್ ಇಸ್ಕೊಂಡ್ ಬರ್ತೀನಿ ಅಂತ ಹೋದ. ಮಧ್ಯಾಹ್ನ ಆದ್ರೂ ಬರ್ಲಿಲ್ಲ. ಎಲ್ಲಿಗೆ ಹೋಗಿದ್ನಂತೆ? ಇವನ್ ಸ್ನೇಹಿತ ಯಾವ್ದೋ ಮಾರ್ನಿಂಗ್ ಶೋ ಸಿನಿಮಾ ಕರೆದಂತೆ. ಇವನು ಬರಲ್ಲ ಅಂದಂತೆ. ಅವನು ಬರಲ್ಲ ಅಂದ್ರೆ ನೋಟ್ಸ್ ಕೊಡಲ್ಲ ಅಂದಂತೆ. ಅದಕ್ಕೆ ಇವನು ಹೋದಂತೆ. ಕತೆ ಕಟ್ತಾನೆ ಕತೆ. ಅದು ನಿಮ್ಗೆ ಗೊತ್ತಾಗ್ಲಿಂತಾನೆ ಅವನಿಗೆ ಶಿಕ್ಷೆ. ಎಷ್ಟೊತ್ತಿನ ಕೂರ್ಸಿದ್ಯಾ? ಆಯ್ತು, 1.5 ಗಂಟೆ. ನೋಡು ಶಾರದೆ, ಅವನು ನಿನಗೆ ಹೇಳದೆ ಸಿನಿಮಾಗೆ ಹೋಗಿದ್ದು ತಪ್ಪು. ಆದ್ರೆ ಇನ್ನೊಂದು ವಿಷಯಕ್ಕೆ ನೀನು ಸಂತೋಷ ಪಡ್ಬೇಕು. ಅವನು ಸ್ನೇಹಿತನ ಜೊತೆ ಓದೋಕ್ ಹೋಗಿದ್ದೆ, ಕಂಬೈನ್ಡ್ ಸ್ಟಡಿ, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿಲ್ಲ ತಾನೆ. ಅವ್ನು ನಿಜ ಹೇಳಿದ್ದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ನಿಜ ಹೇಳಿದ್ದು ನಾ ಹೊಡೆದ್ಮೇಲೆ. ಸರಿ, 1.5 ಗಂಟೆ ಆಯ್ತು ಅಂತ ನೀನೇ ಹೇಳ್ತೀಯಾ? ಅವನಿಗೆ ಮುಕ್ತಿ ಕೊಟ್ಬಿಡಿ. ಇದಕ್ಕೇನ್ ಕಮ್ಮಿ ಇಲ್ಲ. ಆ ಕೆಲಸ ನೀವೇ ಮಾಡಿ. ಅವ್ನ್ ಮಾಡಿದ್ದು ಅಪ್ಪನಿಗೆ ಗೊತ್ತಾಗಿದೆ ಅಂತ ಅವ್ನ್ಗೆ ಅರಿವಾಗ್ಬೇಕು. ಅಮ್ಮ ನಿಮ್ಮಿಂದ ಯಾವ್ದನ್ನು ಮುಚ್ಚಿಡೋದಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ಆಯ್ತು ಮಾರಾಯ್ತು, ಶಕ್ತಿ ತರ ನೀನು ಶಾಪ ಕೊಡು. ಮುಕ್ತಿ ಕೊಡೋಕೆ ಶಿವಂತರ ನಾನ್ ಬರ್ತೀನಿ. ಹೇಳು. ನೋಡು, ಇನ್ಮೇಲೆ ಏನ್ ತಪ್ಪು ಮಾಡಿದ್ರು ಅಮ್ಮನ ಹತ್ರ ಕ್ಷಮೆ ಕೇಳ್ಬೇಕು. ಆಯ್ತಪ್ಪ.